ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಯಶು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಲಾಗ್ ಬಂದು ನಮ್ಮ ತಾತಗೆ ನಾವು ವರ್ಷದೆಡೆ ಇಡ್ತಾ ಇದ್ದೀವಿ. ಸೊ ನಮ್ಮ ತಾತ ಸತ್ತು ಇನ್ನೂ ಒಂದು 2 ತಿಂಗಳು ಬರಬೇಕು. ಸೊ ಅದರೊಳಗಡೆನೇ ಮಾಡ್ಬೋದು ಅಂದಿದ್ರು. ಸೊ ಹಾಗಾಗಿ ನಮ್ಮ ಮಾಮ ಇವಾಗ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಮರಿ ಕಡ್ದಿದ್ರು. ಸೊ ಅದು 15 kg ಎಲ್ಲ ಮಟನ್ ಆಗಿತ್ತು. ಹಾಗೆ ನಮ್ಮ ಮನೇಲಿ ನಮ್ಮ ಅಕ್ಕಯ್ಯ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಕರೆಂಟ್ ಬಂತು. ಸೊ ಬೇಗ ಬೇಗ ಈರುಳ್ಳಿ ಫ್ರೈ ಮಾಡ್ತಾಯಿದ್ರು. ಹಾಗೆ ಕರೆಂಟ್ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಾಗಲ್ವಲ್ಲ. ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೊತಾ ಇದ್ದರು. ಅಲ್ಲೇ ರುಬ್ಕೊಂಡು ಅಲ್ಲೇ ಫ್ರೈ ಮಾಡ್ತಾಯಿದ್ರು. ಹಾಗೆ ಹಿಂದ್ಗಡೆ ಮನೇಲಿ ಅವರು ರೈಸ್ ಮಾಡಿದರು. ಹಾಗೆ ಮುಂದ್ಗಡೆ ನಮ್ಮ ದೊಡ್ಡಮ್ಮ ಫುಲ್ಲು ಮುದ್ದೆ ಸಾರು ಎಲ್ಲ ನಮ್ಮ ದೊಡ್ಡಮ್ಮ ಮಾಡ್ತು. ಸೊ ನಮ್ಮ ಅಕ್ಕಯ್ಯ ನೋಡಿ ಸಿಪ್ಪೆ ತೆಗೆದಂಗೆ ಕಾಯಿ ತುರಿತಾ ಇದ್ದಾಳೆ. ಅಷ್ಟರಲ್ಲಿ ನಮ್ಮ ಅಣ್ಣನೂ ಕೂಡ ಅವಾಗಷ್ಟೇ ಬಂದಿದ್ದ. ಕೋಳಿ ತಂದಿದ್ರು. ಸೊ ಕೋಳಿ ಎಲ್ಲ ನಮ್ಮ ಮೈದ್ನನು ನಮ್ಮ ಅಣ್ಣಯ್ಯನು ಕಟ್ ಮಾಡ್ತಾ ಇದ್ದಾರೆ. ಸೊ ನಾನು ನಮ್ಮ ಅಣ್ಣಯ್ಯ ಎಲ್ಲ ಸಣ್ಣದ್ರಿಂದ ಓದಿರೋದು ಇದ್ದಿದ್ದು ಎಲ್ಲ ಇದೇ ಊರು. ಸೊ ಇದೇ ಮನೇಲೆ ನಾವು ಕೂಡ ಬೆಳೆದಿದ್ದು. ಸೊ ನಮ್ಮ ಮನೇಲೂ ನಮ್ಮ ಮೈದ್ನ ಇದ್ದವರು ಆಟೋ ತಂದಿದ್ರು ಅಂತ ತೆಂಗಿನಕಾಯಿ, ಬಾಳೆಹಣ್ಣು, ಹಲಸಿನಕಾಯಿ, ಹಲಸಿನ ಹಣ್ಣು ಎಲ್ಲ ಇಲ್ಲಿಂದನೇ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಈ ಥರ ಆಟೋ ತಂದಾಗ ಮಾತ್ರ ತಗೊಂಡೋಗ್ತೀವಿ, ಒಬ್ಬೊಬ್ಬರೇ ಬಂದಾಗ ತೊಗೊಂಡೋಗಲ್ಲ. ಸೊ ಫೈನಲಾಗಿ 7:30 ಆಗಿತ್ತು ಸಂಜೆ. ಅಷ್ಟರಲ್ಲಿ ಎಡೆ ಮಾಡಬೇಕು ಅಂತ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು. ನಾವು ಈ ರೀತಿ ಕುಂಭ ಇಟ್ಬಿಟ್ಟು ಪೂಜೆ ಮಾಡೋದು, ಫೋಟೋ ಇಡಲ್ಲ. ಸೊ ಯಾಕೆ ಅಂತ ಗೊತ್ತಿಲ್ಲ. ವರ್ಷದೆಡೆಯಲ್ಲಿ ಈ ಥರ ಕುಂಭ ಇಡ್ತೀವಿ. ಮಾರ್ನಮಿ ಹಬ್ಬ ಮಾಡ್ಬೇಕಾದ್ರೆ ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋದು. ಸೊ ನಮ್ಮ ತಾತ ನಮ್ಮನ್ನಂತೂ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಸೊ ನಮ್ಮ ಬರ್ತಾ ಇರಲಿಲ್ಲ, ಇದೇ ಕಾರಣಕ್ಕೆ ಬಂದಿರೋದು. ಸೊ ನನ್ನ ಮೈದ್ನ ಕೂಡ ಪಾಪ ಯಾರೂ ಇರಲಿಲ್ಲ ಅವ್ರಿಗೆ ಕಂಪ್ನಿ ಕೊಡೋಕ್ಕೆ, ಒಬ್ಬರೇ ಕೂತ್ಕೊಂಡು ಕುಡಿತಾಯಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಬೈತಾಯಿದ್ರು, ಇದೆಲ್ಲ ಎಂತಕ್ಕೆ ಮಾಡ್ತೀಯಾ ಅಂತ. ಸೊ ಹಾಗೆ ನಾನು ನಮ್ಮ ಮಾಮ ಎಲ್ಲರೂ ಊಟಕ್ಕೆ ಕೂತ್ಕೊಂಡು. ಸೊ ಇವರು ನಮ್ಮ ಸಣ್ಣದ್ರಿಂದ ಎಲ್ಲ ಸಾಕಿರೋರು ನನ್ನ. ಇವ್ರ ಜೊತೆನೇ ಕೂತ್ಕೊಂಡಿದ್ದೆ ಊಟಕ್ಕೆ. ಎಲ್ರದ್ದು ಊಟ ಆಗಿತ್ತು. ನಾನು ಮೇಲೆ ಟೆರೆಸ್ ಮೇಲೆ ಮಲಗಿದ್ದೆ. ಆವಾಗಷ್ಟೇ ಎದ್ದು ಬಂದು ಊಟ ಮಾಡೋಕ್ಕೆ ಕರ್ಕೊಂಬಂದರು. ಹಾಗೆ ಊಟ ಮಾಡಿಬಿಟ್ಟು ನಾನು ನಮ್ಮವ್ವ ಮತ್ತೆ ಟೆರಸ್ಸಿಗೆ ಹೋಗಿ ಕೂತ್ಕೊಂಡು ಮಾತಾಡ್ತಾಯಿದ್ದು. ಸೊ ಈ ಥರ ನಾನು ನಮ್ಮ ಅವ್ವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ನಾನು 9 ತಿಂಗಳು ಮಗುವಿಂದ 9ನೇ ಕ್ಲಾಸ್ವರೆಗೂ ಇವರೇ ನಾನು ಸಾಕಿರೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ರ ಬಗ್ಗೆ ಲಾಗ್ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.